ಎಲ್ರೂ ನನ್ನವರೇ ಅಂತ ಕೈ ಬೀಸಿ ಕರೆಯೋ ಜೀವ. ಯಾಕಿಂತ ಅಗ್ನಿ ಪರೀಕ್ಷೆ ಕಾಪಾಡು ತಂದೆ ಮದೇವ, ಎಲ್ರೂ ನನ್ನವರೇ ಅಂತ ಕೈ ಬೀಸಿ ಕರೆಯೋ ಜೀವ. ಯಾಕಿಂತ ಅಗ್ನಿ ಪರೀಕ್ಷೆ ಕ್ಷಮಿಸಪ್ಪ ತಂದೆ ಮದೇವ. ಕೆಲವರು ಯಾರನ್ನ ಬಾಸ್ ಅನ್ಬೇಡಿ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಅಂದ್ರೆ ಬಾಸ್ ಅಂತ ಅನ್ನೋದು ನಿಮ್ಮ ಅಭಿಮಾನ ಅಂತ ನೀವು ಹೇಳ್ತೀರಾ. ಒಂದಿಷ್ಟು ಜನ ಹೇಳ್ತಾರೆ ಯಾರನ್ನೋ ಬಾಸ್ ಅನ್ಬೇಡಿ, ನಿಮಗೆ ನೀವು ಪ್ರೀತಿ ಮಾಡಿ, ನಿಮ್ಮ ತಂದೆ ತಾಯಿನ ಬಾಸ್. ಸರ್ ಈಗ ಒಂದು ಸ್ವಲ್ಪ ರಿಪೀಟ್ ಯೋಚನೆ ಮಾಡಿ ನೋಡಿ ಸರ್, ಬಾಸ್ ಅಂದವರೇ ಬೇರೆಯವ್ರಿಗೆ ಬಾಸ್ ಅಂದಿರ್ತಾರೆ, ಬಟ್ ಅದೆಲ್ಲೂ ಪ್ರಚಾರ ಆಗಿರಲ್ಲ. ಒಂದು ಸ್ವಲ್ಪ ನೀವು ಕೆದಕ್ ನೋಡಿ, ಬಾಸ್ ಅಂತ ಯಾರ್ಯಾರಿಗೆ ಅಂದಿದ್ದಾರೆ, ಯಾರಿಗೆ ಬಾಸ್ ಅಂದಿದ್ದಾರೆ ಅದು ಗೊತ್ತಿರುತ್ತೆ. ಬಟ್ ಸರ್ ಎತ್ತವ್ರಿಗೆ ಯಜ್ಞ ಮುದ್ದು ಅಂತ ಹೇಳ್ತಾರೆ ಸರ್, ನಮ್ಮ ಬಾಸ್ ನಮಗೆ ಮುದ್ದು ಸರ್, ಅಷ್ಟೇ ಸರ್. ಸರ್ ಮತ್ತೆ ನಿಮ್ಮ ಕೆರಿಯರ್ ಹೇಗೆ ನಡೀತಾ ಇದೆ ಸರ್? ಸರ್ ಚೆನ್ನಾಗಿ ನಡೀತಾ ಇದೆ. ಇದುವರೆಗೂ ಸರ್ ನನ್ನ ಸಿನಿಮಾ ಜರ್ನಿಲಿ 1,500,000 ಸಾಂಗ್ ಆಗಿದೆ ಸರ್. ಓಕೆ. ಡಿವೋಷ್ನಲ್ಲು ಆಲ್ಬಮ್ ಸಾಂಗ್ಸು. ನಮ್ದು ಹೇಳ್ಬೇಕಂದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ. ನಿಮಗೆ ಒಂದು ಸಾಂಗ್ ತುಂಬ ಹಿಟ್ಟಾಗಿದೆ ಉತ್ತರ ಕರ್ನಾಟಕದಲ್ಲಿ. ಮತ್ತಲ್ಲಿ ಕುಣಿಯೋಣ ಬಾರು ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ, ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ಇದು ನಂದೇ ಲಿರಿಕ್ಸು, ಕಾಂಪೋಸ್ ಎಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ಇನ್ನೊಂದು ಸಾಂಗ್ ಮಾಜಿ ಲವ್ವರ್ ಅಂತ ಕೇಳಿರ್ಬೋದು ನೀವು, ಅದು ತುಂಬ ಹಿಟ್ಟಾಗಿದೆ. ಮಾಜಿ ಲವ್ವರ್ ಕಂಡ್ಲು ಶಿಷ್ಯ ಮಾರ್ಕೆಟ್ನಲ್ಲಿ, ಒಂದೇ ವರ್ಷ ಗ್ಯಾಪು ಒಂದು ಪಾಪು ಕೈಲಿ. ಇದು ನಂದೇ ಸಾಂಗು. ಆಮೇಲೆ ಇನ್ನೊಂದು ವಿಜಯ ಪ್ರಕಾಶ್ ಸರ್ದು, ಅದು ಮಿಲಿಯನ್ ಗಟ್ಟಲೆ ಓಡಿದೆ, ಆನಂದ ಆಡಿಯೋದಲ್ಲಿದೆ. ಜೀವನಾನೇ ಶಾನೆ ಬೇಜಾರು, ಶಿಷ್ಯ ಕೈ ಕೊಟ್ಲು ನನ್ನ ಲವ್ವರು, ಕುಡಿಯೋದು ನಾನು ಕಲಿತೆ ಅವಳಿಂದ ಬಿಯರು, ಟೈಟಾಗಿ ನಾನು ಬಿದ್ದರೆ ಕೇಳೋರು ಯಾರು, ಯಾವುದಕ್ಕೂ ಲವ್ ಮಾಡೋರು ತುಂಬ ಹುಷಾರು, ಜೀವನಾನೇ ಶಾನೆ ಬೇಜಾರು, ಶಿಷ್ಯ ಕೈ ಕೊಟ್ಲು ನನ್ನ ಲವ್ವರು. ಎಲ್ಲ ಹಿಟ್ ಸಾಂಗ್ಸ್ ಸರ್. ಸೊ ಎಲ್ಲದು ನೀವು ಹೇಳ್ತಾ ಇರೋ ಸಾಂಗ್ಗಳು ಕೆಲವೊಂದು ನಾನು ಕೇಳಿಲ್ಲ ಆಕ್ಚುಲಿ ನಿಜವೇ, ಬಟ್ ಇಲ್ಲಿ ಕೇಳ್ತಾ ಇದ್ರೆ ತುಂಬಾ ಅದ್ಭುತವಾಗಿದೆ, ತುಂಬಾ ಅದ್ಭುತವಾಗಿದೆ. ಮತ್ತೆ ಏನೋ ಒಂಥರ ಈ ಜಾನಪದ ಶೈಲಿನಲ್ಲೂ ಇದೆ. ಈ ಜಾನಪದ ಶೈಲಿಗಳು ಏನ್ ಸಾಂಗ್ ಬರ್ತವೋ ಆ ತರ ಇದೆ, ತುಂಬಾ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ಬಟ್ ಈಗ ನೀವು ಪ್ರೆಸೆಂಟ್ ಯಾವ ಸಿನಿಮಾ ಮಾಡ್ತಾ ಇದ್ರೆ ಡೈರೆಕ್ಷನ್? ಸರ್ ಈಗ ಫಸ್ಟ್ ಟೆಂಪರ್ ಅಂತ ಮಾಡಿದ್ದೆ ಕೋವಿಡ್ ಟೈಮಲ್ಲಿ. ಸೊ ಅದಾದಮೇಲೆ ಸರ್ ಈಗ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರೆ ಅಂತೇಳಿ ಸಿನಿಮಾ ರೆಡಿ ಇದೆ. ನಮ್ಮ ಬ್ರದರ್ CS ವೆಂಕಟೇಶಣ್ಣ ನಿರ್ಮಾಪಕರು, ಆತ್ಮೀಯ ಸ್ನೇಹಿತರು. ಸೊ ಅವ್ರದ್ದು ಇನ್ನೂ ಒಂದು ಸಿನಿಮಾ ಇದೆ, ಅದು ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದೀಗ ರಿಲೀಸ್ಗೆ ರೆಡಿ ಇದೆ, ಈಗ ಮಾತುಕತೆ ನಡೀತಾ ಇದೆ ಸರ್. ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಅನೌನ್ಸ್ ಮಾಡ್ತೀವಿ. ಅದಾದಮೇಲೆ ಈಗ ಇನ್ನೊಂದು ತಿಕ್ಲು ರಾಮ ಅಂತೇಳಿ, ಅದು 40% ಶೂಟಿಂಗ್ ಆಗಿದೆ. ನಮ್ಮ ರಾಜ್ವೀರ್ ಅವರು ನಾಯಕ ನಟ, ಅವ್ರದ್ದೇ ಸ್ಟೋರಿ ಇದು. ಅದಾದ್ಮೇಲೆ ಇನ್ನೊಂದು ನಮ್ಮ ಪ್ರೊಡಕ್ಷನಲ್ಲಿ ಮರಳಿ ಬಾರದ ದಿನಗಳು ಅಂತೇಳಿ, ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಹೌದೌದು ಸರ್. ಅದೀಗ ಇನ್ನೊಂದು 2-3 ಡೇಸಲ್ಲಿ ಅದು ಕಂಪ್ಲೀಟ್ ಸಿನಿಮಾ ಫಿನಿಶ್ ಆಗುತ್ತೆ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಿಲ್ಲ ಸರ್ ಕೆಲಸ ನೀವು? ಸರ್ ಎಲ್ಲ ಮಾಡ್ಬೇಕು ಸರ್, ಒಂದಕ್ಕೆ ಸೀಮಿತ ಆಗ್ಬಾರ್ದು, ಪ್ರತಿ ಒಂದ್ರಲ್ಲೂ ಇರಬೇಕು. ಅಲ್ಲ ಯಾವ್ದ್ರಲ್ಲಿ ಇಲ್ಲ ಅಂತ, ಯಾಕಂದ್ರೆ ಇಂಥದ್ದು ಮಾಡಿಲ್ಲ ನಾನು ಮಾಡ್ಬೋದು ಅಂತ ಹಂಗೇನಿಲ್ಲ ಸರ್. ಬಟ್ ನಮ್ಮ ಪ್ರಯತ್ನ ಸರ್, ಮರಳಿ ಯತ್ನವ ಮಾಡು ಅಂತ ಹೇಳಿದ್ದಾರೆ, ಪ್ರಯತ್ನ ಪಡ್ತಾನೆ ಇದೀವಿ. ಯಾವುದೋ ಒಂದು ರೀತಿಲಿ ಸಿಂಗರು, ಕಂಪೋಸರು, ಮತ್ತೆ ಡೈರೆಕ್ಷನ್ ಮಾಡ್ತೀರಾ, ಲಿರಿಕ್ಸ್ ರೈಟ್ರು, ಪ್ಲಸ್ ಇವಾಗ ಹೇಳಿದ್ರೆ ಪ್ರೊಡಕ್ಷನ್. ಹೌದು ಸರ್. ಸರ್ ಇವಾಗ ಈಗ ಡಿ-ಬಾಸ್ ಸಾಂಗ್ ಆಡುವಾಗ ಕೆಲವೊಂದಿಷ್ಟು ಆರ್ಟಿಸ್ಟ್ಗಳು ಬಂದೋದ್ರು. ಹೌದು. ಸೊ ಅವ್ರನ್ನೆಲ್ಲ ಹೇಗೆ ಅಪ್ರೋಚ್ ಮಾಡಿದ್ರಿ? ಸರ್ ಏನಿಲ್ಲ, ನಾನು ಯಾರು ನೋಡಿ ಸರ್, ಇಷ್ಟು ಜನ ನಿಖಿತಾ ಸ್ವಾಮಿ ಅಂತ ಹೇಳಿದ್ದಾರೆ, ಆಮೇಲೆ ನೀತು ವನಜಾಕ್ಷಿ ಇದ್ದಾರೆ, ಆಮೇಲೆ ಮಿತ್ರ ಸರ್ ಬಗ್ಗೆ ಕೇಳೋದೇ ಬೇಡ. ಡಿ-ಬಾಸ್ ಅಂದ್ರೆ ಅವ್ರಿಗೆ ಪಂಚಪ್ರಾಣ. ಈ ನಾನು ಮಿತ್ರ ಸರ್ ಹತ್ರ ಹೋಗಿದ್ದೆ ಸರ್. ಅಣ್ಣ ಏನು ಹೇಳಿ ಕವಿಗಳೇ ಅಂದರು. ಅಣ್ಣ ಏನಿಲ್ಲ, ಬಾಸ್ದು ಸಾಂಗ್ ಮಾಡ್ತಾ ಇದ್ದೀನಿ ಅಣ್ಣ, ಒಂದು ಜಸ್ಟ್ ಲಿಪ್ಸಿಂಗ್ ಬೇಕಣ್ಣ, 2 ಲೈನ್ ಅಂದ. 2 ಲೈನ್ ಅಲ್ಲ, ಎಷ್ಟು ಲೈನ್ ಬೇಕು ತಗೊಳ್ಳಿ ಅಂದರು. ಆಫೀಸಲ್ಲಿ ಕೂತಿದ್ರು, ಅಲ್ಲೇ ಅದನ್ನೇ ಹೇಳಿದ್ದು, ಎಲ್ರೂ ನನ್ನವರೇ ಅಂತ ಕೈ ಬೀಸಿ ಕರೆಯೋ ಜೀವ, ಯಾಕಿಂತ ಅಗ್ನಿ ಪರೀಕ್ಷೆ ಕಾಪಾಡು ತಂದೆ ಮದೇವ, ಎಲ್ರೂ ನನ್ನವರೇ ಅಂತ ಕೈ ಬೀಸಿ ಕರೆಯೋ ಜೀವ, ಯಾಕಿಂತ ಅಗ್ನಿ ಪರೀಕ್ಷೆ ಕ್ಷಮಿಸಪ್ಪ ತಂದೆ ಮದೇವ. ಡಿ-ಬಾಸ್ಗೋಸ್ಕರ ಬರೆದಂಥ ಲೈನ್ ಸರ್. ಪ್ರತಿಯೊಬ್ಬರು ಒಂದು ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದರು ಸರ್, ಅಮ್ಮ ನೋಡಮ್ಮ ನಾನು ಎಲ್ರೂ ಹಿಂಗೆ ಕೈ ಚಾಚಿ ಕರಿತೀನಿ, ಅವರು ಯಾವ ಕಡೆಯಿಂದ ಚುಸ್ತಾರೆ ಅಂತ ಗೊತ್ತಿಲ್ಲ. ಸೊ ಆ ಒಂದು ವರ್ಡ್ ಇಟ್ಕೊಂಡು ಈ ಲೈನ್ ಬರೆದೆ. ಎಸ್ ಆ ಲೈನ್ ಇಟ್ಕೊಂಡು ನಾನು ಈ ಸಾಲ್ ಬರೆದೆ ಸರ್.
ಸರ್ ಎಷ್ಟು ವರ್ಷದಿಂದ ನೀವು ಅವ್ರ ಅಭಿಮಾನಿ ಆಗಿದ್ರೆ ಅಂದ್ರೆ ನಾನು ಸುಮಾರು ವರ್ಷದಿಂದ ಸರ್, ಲೆಕ್ಕ ಇಲ್ಲ ಅಂತಿಲ್ಲ. 6 ವರ್ಷದಿಂದ ನನಗೆ ಗೊತ್ತಿದ್ದಾಗಿಂದನೂ ನಾನು ಅವ್ರ ಅಭಿಮಾನಿ ಸರ್. ಸರ್ ಇವಾಗ ನೀವು ಮುಂಚೆಯಿಂದ ಸಾಂಗ್ ಬರಿತಾ ಇದ್ರಿ, ಅವ್ರ ಸಿನಿಮಾಗಳು ನೋಡ್ತಾ ಇದ್ರಿ. ಹೌದು ಸರ್. ಒಂದು ಯಾವುದೋ ಒಂದು ಆರೋಪ 2025ರಲ್ಲಿ ಒಂದೇನೋ ಒಂದು ಬಂತು. ಸೊ ಅದು ಬಂದಾಗ ನಿಮ್ಗೆ ಅದು ಯಾವ ತರ ಅನ್ನಿಸ್ತು ಸರ್? ಇಲ್ಲ, ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ಸರ್. ನಿಜವಾಗ್ಲೂ ಅವಾಗೆಲ್ಲ ಕಾಟೇರ ಸಿನಿಮಾ ಸಕ್ಸಸ್ ಆಗಿತ್ತು. ಒಂದು ಒಳ್ಳೆ ಒಂದು ಹೆಂಗಿತ್ತು ಅಂದ್ರೆ ಅದು ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ ಸರ್. ಏನೋ ಒಂದು ಕೆಟ್ಟ ಗಳಿಗೆ ಅಂತಾರೆ, ಸೊ ಅದು ಒಳ್ಳೇದಾಗೆ ಆಗುತ್ತೆ ಸರ್. ಈಗ ಎಲ್ಲ ಕಾನೂನು ಚೌಕಟ್ಟಲ್ಲಿದೆ, ಯಾರಿಗೂ ಗೊತ್ತಿಲ್ಲ. ಹೌದು, ಕಾನೂನಲ್ಲಿ ಏನಿದೆ ಮಾತಾಡಬೇಕು. ಬಟ್ ಆಮೇಲೆ ಒಂದು ಹೇಳ್ತೀನಿ ಸರ್, ಎಲ್ಲ ಚಾಲೆಂಜು ಗೆಲ್ತಾರೆ ಸರ್. ಅವರು ಗೆಲ್ತಾರೆ, ಮತ್ತೆ ಹೊರಗಡೆ ಬಂದು ಒಂದು ಇತಿಹಾಸ ಸೃಷ್ಟಿ ಮಾಡ್ತಾರೆ ಸರ್. ಕಾಯ್ತಾರೆ ಎಲ್ಲರೂ. ತುಂಬ ಜನ ಹೇಳ್ಬಿಟ್ರೆ ಡಿ ಬಾಸ್ನೆಲ್ಲ ಮರ್ತೋಗ್ಬಿಟ್ರು ಅಂತೇಳಿ. ಯಾವ ಕಾರಣಕ್ಕೂ ಡಿ ಬಾಸ್ ಅವ್ರು ಇನ್ನೂ ಸರ್, ಅವ್ರು ಎಷ್ಟು ವರ್ಷ ಬರ್ತಾರೆ ಅಷ್ಟು ವರ್ಷ ಕಾಯ್ತಾರೆ. ಬಟ್ ಒಳ್ಳೇದಾಗೆ ಆಗುತ್ತೆ ಸರ್. ತುಂಬ ದಿನ ಏನಿಲ್ಲ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ಆದಷ್ಟು ಬೇಗ ಅವರು ಬರ್ತಾರೆ ಸರ್. ಎಲ್ಲ ಒಂದು ಪರೀಕ್ಷೆಗಳು ಸರ್ ಅಷ್ಟೇ. ಬಟ್ ಎಲ್ಲೋ ಒಂದು ಕಡೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು, ಈಗ ನೀವು ಹೇಳ್ತಾ ಇದ್ದೀರಾ ಡಿ ಬಾಸು ಎಷ್ಟೇ ದಿನ ಆದರೂ ಬರ್ತಾರೆ, ಎಲ್ಲ ಚಾಲೆಂಜ್ಗಳನ್ನ ಗೆಲ್ತಾರೆ. ಬಟ್ ಇದೇ ಒಂದು ಪ್ರೀತಿ ಅವ್ರ ಜೊತೆ ಇದ್ದಂಥವ್ರು ನೀವು ಅಷ್ಟು ಕಾಣಿಸ್ಕೊಂಡಿಲ್ಲ. ನಿಮ್ಮ ಪ್ರೀತಿ ಬೆಟ್ಟದಷ್ಟಿದೆ, ನೀವು ಹೊರಗಡೆ ಅವ್ರ ಪ್ರೀತಿನ ತೋರಿಸ್ತಾ ಇದ್ದೀರಾ. ಅವ್ರ ಜೊತೆನೇ ಇದ್ದಾರೆ, ಅವ್ರ ಜೊತೆನೇ ಊಟ ಮಾಡ್ಕೊಂಡು ಓಡಾಡಿದ್ದಾರೆ, ಅವ್ರ ಜೊತೆ ಕಾರಲ್ಲಿ ಟ್ರಿಪ್ ಹೋಗಿದ್ದಾರೆ, ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದಾರೆ, ಅವ್ರ ಜೊತೆ ಸುತ್ತಾಡಿದ್ದಾರೆ. ಅಂಥವ್ರು ಎಲ್ಲೋ ಒಂದ್ ಕಡೆ ಇಷ್ಟು ಪ್ರೀತಿನ ಒಂದಿಷ್ಟು ತೋರಿಸ್ಬೋದಾಯ್ತು ಅನ್ನೋದು ಸರ್. ನಾನು ಒಂದೇ ಹೇಳ ಸರ್, ಈಗ ಪೇಷಂಟು ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಸರ್. ಡಾಕ್ಟ್ರು ನಿನಗೇನು ಆಗಿಲ್ಲಪ್ಪ, ಚೆನ್ನಾಗಿದ್ದೀರಾ, ನಾವಿಲ್ವಾ ಅಂತ ಒಂದು ಮಾತು ಹೇಳ್ಬಿಟ್ರೆ ಅವ್ನು ಇನ್ನೂ 100 ವರ್ಷ ಬದುಕ್ತಾನಂತೆ. ಸೊ ನಮ್ಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಸರ್. ಅದೇನು ಅಂತಾರಲ್ಲ ಹಂಗೆ ಎಲ್ಲ. ಈಗ ಬಾಸ್ಗೂ ಗೊತ್ತಾಗಿದೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ಬಿದ್ದಾಗ ಯಾರು ಕೈ ಹಿಡಿತಾರೆ, ಗೆದ್ದಾಗ ಯಾರು ಬೆನ್ನು ತಟ್ತಾರೆ, ಎಲ್ಲ ಗೊತ್ತಾಗಿದೆ. ಬಟ್ ಸರ್ ಯಾರು ಬಿಟ್ಟರು ಸರ್, ಅವರ ಸೆಲೆಬ್ರಿಟೀಸ್ಗಳು ಯಾವತ್ತೂ ಅವ್ರನ್ನ ಕೈ ಬಿಡಲ್ಲ ಸರ್. ಇದು ಮಾತ್ರ ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳ್ಕೊತಾ ಇದ್ದೀನಿ. ಯಾರು ಬಾಸ್ನ ಕೈ ಬಿಟ್ಟರು ತನ್ನ ಸೆಲೆಬ್ರಿಟೀಸ್ಗಳು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಸರ್, ಏನು ಮಾತಾಡೋ ಪರಿಸ್ಥಿತಿಲಿಲ್ಲ. ಸೆಲೆಬ್ರಿಟೀಸ್ಗಳು ಕೂಡ ಏನು ಮಾತಾಡೋ ಪರಿಸ್ಥಿತಿ. ಏನಾರು ಒಂದು, ಈಗ ನಾವು ಒಂದು ಸಾಂಗ್ ಬರೆದ್ರು ಈ ಟೈಮಲ್ಲಿ ಸಾಂಗ್ ಬೇಕಾ ಅಂತಾರೆ. ಬಟ್ ಅಂದರೆ ಅಭಿಮಾನ ತಡೆಯೋಕ್ಕಾಗಲ್ಲ ಸರ್. ಯಾಕೆಂದರೆ ಅಂದರೆ ಹೆಂಗೆ ಮರೆಯೋಕ್ಕಾಗುತ್ತೆ ಹೇಳಿ ಸರ್? ಅಲ್ಲ, ಈಗ ನಾವು ಕಾನೂನು ಬಗ್ಗೆ ಯಾರು ಮಾತಾಡಕ್ ಹೋಗಿಲ್ಲ. ಬಟ್ ನಾನು ಕೇಳ್ತಾ ಇದ್ದು, ಅಟ್ಲೀಸ್ಟ್ ನೀವು ಎಲ್ಲೋ ಇದ್ಕೊಂಡು, ನೀವು ಅವ್ರ ಹತ್ರದಲ್ಲಿ ಇರ್ದೇನೆ ಎಲ್ಲೋ ಇದ್ಕೊಂಡು ಇಷ್ಟು ಪ್ರೀತಿ ತೋರಿಸ್ತಾ ಇದ್ರಲ್ಲ. ನೀವು ಅವ್ರ ಜೊತೆ ಊಟ ಮಾಡಿದೀರಾ, ನೀವು ಅವ್ರ ಜೊತೆ ಮಲಗಿ ಕೂತಿದ್ರ, ಪಕ್ಕದಲ್ಲಿ ಕೂತ್ಕೊಂಡಿದ್ದೀರಾ, ಸಮಥಿಂಗ್ ಅವ್ರ ಜೊತೆ ಪಾಠ ಮಾಡಿದೀರಾ. ಹೌದೌದು. ಯಾಕೆ ತೋರ್ಸಕ್ಕಾಗಲ್ಲ ನೀವು ಪ್ರೀತಿನ? ಅದು ನಾನು ಹೇಳ್ತೀನಲ್ಲ ಸರ್, ಅಲ್ಲಲ್ಲಿ ಒಂದು ದನಿ ಬಂದರೆ ಸಾಕು ಸರ್. ನೀವು ಧೈರ್ಯವಾಗಿರಿ, ನಾವೆಲ್ಲ ಇದ್ದೀವಿ, ನಿಮ್ಗೇನು ಆಗಲ್ಲ, ಧೈರ್ಯವಾಗಿರಿ ಅನ್ನೋ ಒಂದೇ ಒಂದು ಕೂಗು ಅಲ್ಲಲ್ಲಿ ಕೇಳಿ ಬಂದಾಗ ಏನಾಗುತ್ತೆ ಗೊತ್ತಾ ಸರ್? ಅದ್ರದ್ದು ಒಂದು ಏನೋ ಒಂದು, ನನಗೆ ಇದ್ದಾರಲ್ಲಪ್ಪ, ಆ ಟೈಮಲ್ಲೂ ಇದ್ದಾರೆ, ಈ ಟೈಮಲ್ಲೂ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಸರ್ ಒಂದು ಇದು ಸಾಂಗ್ ಕೇಳಿರ್ಬೋದು ನೀವು, ಅವ್ರಿವರು ಹೇಳ್ತವ್ರೆ ಡಿ ಬಾಸ್ನ ಮರ್ತೆ ಹೋದ್ರಂತ, ಅಂಬಾರಿ ಹೊತ್ತಿರುವ ಅರ್ಜುನರಿ ನಮ್ಮ ಭಗವಂತ, ಜನ್ಮ ಕೊಟ್ಟ ತಾಯಿನ ಮರ್ತು ಬಾಳಕ್ಕಾಗುತ್ತಾ, ಅನ್ನ ಕೊಟ್ಟ ರೈತನ ಋಣವ ತೀರ್ಸಕ್ಕಾಗುತ್ತಾ, ವಿದ್ಯೆ ಕಲಿಸಿದ ಗುರುಗಳ ಮಾರ್ಗ ದಾರಿ ತಪ್ಪಿಸುತ್ತಾ, ಎದೆ ಮ್ಯಾಲೆ ಅಚ್ಚೆ ಹಾಕ್ಸಿ ಮತ್ತೆ ಅಳಸಕ್ಕಾಗುತ್ತಾ, ಡಿ ಅಂದ್ರೆ ದೇವ್ರು ಅಂದ್ಕೊಂಡ್ಮೇಲೆ ಮರೆಯೋಕ್ಕಾಗುತ್ತಾ. ಸೊ ಇದು ಡಿ ಬಾಸ್ನ ಅಲ್ಲಿ ಸುದ್ದಿ ಬರ್ತಾ ಇದೆ ಸರ್. ಡಿ ಬಾಸ್ನೆಲ್ಲ ಮರ್ತು ಬಿಟ್ರು ಅಂದಾಗ ಬಂದಿರೋ ಸಾಂಗ್. ಆ ಟೈಮಲ್ಲಿ ಬರ್ದಿದ್ದ ಸಾಂಗ್ ಇದು. ಅಂದ್ರೆ ಸಿಚುವೇಶನ್ ತುಂಬಾ ಗಮನಿಸ್ಕೊಂಡು, ಯಾಕಂದ್ರೆ ನೀವು ಒಂದೊಂದು ಸಾಂಗ್ ನೀವು ಹೇಳ್ತಾ ಹೋದ್ರೆ ಏನೇನು ಸಿಚುವೇಶನ್ ಅವ್ರ ಲೈಫಲ್ಲಿ ಏನು ಬೇಜಾರಾಯ್ತು ಅಂದ್ರೆ ಸರ್, ಒಂದು ಸಾಂಗ್ ಬರ್ದಿದೆ ಸರ್, ನಿಜವಾಗ್ಲೂ ಭಾಳ ಬೇಜಾರಾಗೋಯ್ತು. ಡಿ ಬಾಸ್ ಮೇಲೆ ಆಚೆ ಬಂದಾಗ ಒಂದು ಸಾಂಗ್ ಬರ್ದಿದ್ದೆ. ಡಿ ಬಾಸ್ ರಿಲೀಸ್ ದಿನ ಊರ ಹಬ್ಬ ಕಂಡಣ್ಣ, ಆದಿ ಬೀದಿ ಊರು ಕೇರಿ ಜಾತ್ರೆ ನೋಡಣ್ಣ, ಡೌಟ್ ಇದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಣ್ಣ, ಡೌಟ್ ಇದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಣ್ಣ, ಡಿ ಬಾಸು ಕ್ರೇಜು ಕಮ್ಮಿ ಆಗೋದಿಲ್ಲಣ್ಣ, ಡಿ ಬಾಸು ಕ್ರೇಜು ಕಮ್ಮಿ ಆಗೋದಿಲ್ಲಣ್ಣ. ಆ ಟೈಮಲ್ಲಿ ಬರ್ದಿದೆ ಸರ್. ಬಟ್ ಈಗ ಬಂದೇ ಬರ್ತಾರೆ ಸರ್, ಆ ನಂಬಿಕೆ ಇದೆ. ಬಟ್ ಇವಾಗ ಈ ಮೊನ್ನೆ ಒಂದು ಆಶಾದಾಯಕವಾಗಿತ್ತು, ಈ ಸಲ ಬೇಲಾಗುತ್ತೆ, ಬೇಲಾದ್ರೂ ಹೊರಗಡೆ ಬರ್ತಾರೆ ಅನ್ನೋ ಒಂದು ಇದಿತ್ತು. ಸೊ ಇಂಥ ಟೈಮಲ್ಲಿ ಅದು ಕಾನೂನು ನಾವು ಒಪ್ಕೊಳ್ಳೇಬೇಕು, ಅದೇನೇ ತೀರ್ಪು ಕೊಟ್ಟರು. ಬಟ್ ಹೇಗೆ ಅನಿಸ್ತು ನಿಮಗೆ? ಒಂದು ಎಕ್ಸ್ಪೆಕ್ಟೇಷನ್ ಇತ್ತಾ ನಿಮಗೆ? ಸರ್ ಖಂಡಿತ ಇತ್ತು ಸರ್, ತುಂಬ ನಂಬಿಕೆ ಮೇಲೆ ಇದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ ಸರ್. ಅದೇ ಕಾನೂನಿಗೆ ನಾವು ತಲೆ ಬಾಗಲೇಬೇಕು ಸರ್. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಒಳ್ಳೇದಾಗುತ್ತೆ ಸರ್, ಒಳ್ಳೇದಾಗಲೇಬೇಕು.
ನಿಮ್ಗೆ ಯಾವಾಗಾದ್ರೂ ಅವಕಾಶ ಸಿಕ್ಕಿತ್ತಾ ಅವ್ರ ಸಿನಿಮಾದಲ್ಲಿ ಏನಾದ್ರು ಕಥೆ ಬರೆಯಕ, ಸಂಭಾಷಣೆ ಬರೆಯಕ್ಕೆ? ಇಲ್ಲ ಸರ್, ಮುಂದೆ ಇದೆ, ನಂಬಿಕೆ ಇದೆ. ಸರ್ ನಾನು ಇಲ್ಲೇ ಹೇಳ್ತೀನಲ್ಲ ಸರ್, ನನಗೊಂದು ಖುಷಿ ಇದೆ ಸರ್. 54 ಸಾಂಗ್ ಅವ್ರ ಬಗ್ಗೆ ಬರ್ದಿನಂದ್ರೆ ಅದಕ್ಕಿಂತ ಖುಷಿ ಇನ್ನೇನು ಬೇಡ ಸರ್ ನನಗೆ. ಇವತ್ತು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ ಇರ್ಬೋದು, ಇನ್ಸ್ಟಾದಲ್ಲಿರ್ಬೋದು, ಡಿ ಬಾಸ್ ಈಗಲೂ ನನಗೆ ಮುಂಚೆ ಗೊತ್ತಿಲ್ಲ ಸರ್. ನಾನು ಅಷ್ಟು ಸಿನಿಮಾದಲ್ಲಿ ಮಾಡಿದ್ರು ಕೂಡ ಯಾರೂ ನನ್ನ ಗುರುತಿಸ್ಲಿಲ್ಲ. ಬಟ್ ಎಲ್ಲಿ ಹೋದ್ರು ನನಗೆ ಸರ್ ನೀವು ಡಿ ಬಾಸ್ ಸಾಂಗ್ ನಿಮ್ದೇ ಅಲ್ವಾ ಸರ್ ಅಂತಾರೆ. ಸೊ ಅದಕ್ಕಿಂತ ದೊಡ್ಡದು ಇನ್ನೇನು ಬೇಡ ಸರ್.